ಅಂದ್ರೆ ಒಬ್ಬ ಡಯಟಿಷಿಯನ್ಸ್ ಹತ್ರ ಹೋದ್ರೆ ಸುಮ್ಮನೆ ಒಂದು ಚಾರ್ಟ್ ತಗೊಂಡ್ಬರೋದು ಮಾತ್ರ ಅಲ್ಲ. ಅದು ಇವಾಗೆಲ್ಲ ಆ ಥರ ಎಲ್ಲ ಇಲ್ಲ. ಅವಾಗ ಒಂದು ಕಾಲದಲ್ಲಿ ಹಂಗಿತ್ತು, ಹಾಸ್ಪಿಟಲ್ ಡಯಟಿಷಿಯನ್ ಇದ್ದಾಗ ಮಾತ್ರ ಅದಿತ್ತು. ಇವಾಗ ಡಯಟಿಷಿಯನ್ಸೇ ಬಂದು ತುಂಬಾ ಡೈವರ್ಸಿಫೈ ಆಗ್ಬಿಟ್ಟು. ವಿ ಹ್ಯಾವ್ ಆನ್ಕೋ ನ್ಯೂಟ್ರಿಷನಿಸ್ಟ್, ಬರೀ ಕ್ಯಾನ್ಸರ್ ಸ್ಪೆಷಲೈಸೇಷನ್. ವಿ ಹ್ಯಾವ್ ನೆಫ್ರೋ ನ್ಯೂಟ್ರಿಷನಿಸ್ಟ್, ಬರೀ ಕಿಡ್ನಿ ರೀನಲ್ ನ್ಯೂಟ್ರಿಷನಿಸ್ಟ್, ಕಿಡ್ನಿ ಸ್ಪೆಷಲೈಸೇಷನ್. ವಿ ಹ್ಯಾವ್ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಟುಡೇ. ಸೊ ಆ ಥರ ತುಂಬಾ ಡಿಫ್ರೆಂಟ್ ಅದರಲ್ಲೇ ಡೈವರ್ಸಿಫೈ ಆಗ್ಬಿಟ್ಟಿದೆ. ನಂದು ಮೇನ್ಲಿ ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ. ಸೊ ಆಲ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನಾನು ಮಾಡ್ತೀನಿ, ಪ್ಲಸ್ ಡೈಜೆಸ್ಟಿವ್ ಡಿಸಾರ್ಡರ್ಸ್, ಗಟ್ ನ್ಯೂಟ್ರಿಷನ್ ಥೆರಪಿ. ಸೊ ದೀಸ್ ಟೂ ವಿ ಡು. MNT ಅಂತೇವಿ, ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ, GNT ಗಟ್ ನ್ಯೂಟ್ರಿಷನ್ ಥೆರಪಿ. ಸೊ ದಿಸ್ ಇಸ್ ಕ್ಲೋಸ್ ಟು ಮೀ ಆಲ್ಸೋ. ನನಗೂ ಇಷ್ಟ ಇದೆಲ್ಲ. ಸೊ ನಾವು ಒಂದೊಂದು ದಿನಾನು ಕ್ಲೈಂಟ್ಸ್ ಬಂದಾಗ ಅವ್ರದ್ದು ಅಷ್ಟು ಮೆಡಿಕಲ್ ಹಿಸ್ಟ್ರಿ ತಗೊಂಡು, ಅವ್ರ ಹಾಸ್ಪಿಟಲ್ ಡಿಸ್ಚಾರ್ಜ್ ಸಮ್ಮರಿ ಎಲ್ಲ ತಗೊಂಡು ನಾನು ಅವ್ರಿಗೆ ಹೇಳೋದಿದೆ. ಸೊ ನೋಡಿ, ಇದೆಲ್ಲ ನೀವು ಮಾಡ್ತಿದ್ದೀರಾ, ನಾವು ಏನಕ್ಕೆ ಇದನ್ನ ಮಾಡ್ತಾ ಇದೀವಿ ಅಂದ್ರೆ ವಿ ಶುಡ್ ಪ್ರಿವೆಂಟ್. ಹಾಸ್ಪಿಟಲ್ ಹೋಗಬಾರ್ದು. ಮೆಡಿಕೇಶನ್ಸ್ ಆಲ್ರೆಡಿ ತಗೊಳ್ತಾ ಇದ್ರೆ ಕ್ಯಾನ್ ವಿ ರೆಡ್ಯೂಸ್ ದ ಡೋಸೇಜ್ ಆಫ್ ಮೆಡಿಕೇಶನ್ಸ್. ದಿಸ್ ಇಸ್ ಅವರ್ ಗೋಲ್. ವೆಯ್ಟ್ ಲಾಸ್ ಅದೆಲ್ಲ ಸೆಕೆಂಡ್ರಿ. ನಾವು ಎಷ್ಟು ಕ್ಯಾನ್ ವಿ ಡಿಲೇ ದ ಡಿಸೀಸ್. ಇವಾಗ ಪ್ರೀ ಡಯಾಬಿಟಿಸ್ ಅಂತ ಬಂದ್ಬಿಟ್ಟಿದೆ ಅಂದ್ರೆ ಕ್ಯಾನ್ ವಿ ಡಿಲೇ ಇದನ್ನ ಸ್ವಲ್ಪ ನಾನ್ ಡಯಾಬಿಟಿಕ್ ರೇಂಜ್ ತಗೊಂಡು ಬರೋಕ್ಕಾಗತ್ತಾ? ಫ್ಯಾಮಿಲಿ ಒಬ್ಬೊಬ್ರು ಏನೋ ನಮ್ಮ ಫಾದರ್ ಮದರ್ಗೆ ಇತ್ತು, ನನಗೂ ಡಯಾಬಿಟಿಸ್ ಬಂದ್ಬಿಟ್ಟು ಅಕ್ಸೆಪ್ಟ್ ಮಾಡ್ಬಿಡ್ತಾರೆ. ಶುಡ್ ನಾಟ್ ಅಕ್ಸೆಪ್ಟ್. ಎಷ್ಟಾಗುತ್ತೋ ಸ್ವಲ್ಪ ಡಿಲೇ ಮಾಡೋಕ್ಕಾಗತ್ತೆ. ಇವಾಗ 40s ಬರೋದನ್ನ ಕ್ಯಾನ್ ವಿ 50s ಪುಷ್ ಮಾಡೋಕ್ಕಾಗತ್ತಾ? ಸೊ ಏನು ಲೈಫ್ ಸ್ಟೈಲ್ ಚೇಂಜಸ್ ನಾನು ಇವಾಗ ಮಾಡಬೇಕು ಅಂತ ಆ ಥರ ಒಂದು ಓಪನ್ ಮೈಂಡ್ ಇರಬೇಕು. ವಿ ಹ್ಯಾವ್ ಟು ಬಿ ಓಪನ್. ಸೊ ದ ಪಾಯಿಂಟ್ ಇಸ್ ಇದು ಬರೀ ಡಯಟ್ ಫಾಲೋ ಮಾಡೋದು ಅನ್ನೋದು ದಟ್ಸ್ ನಾಟ್ ದ ಪಾಯಿಂಟ್. ಕ್ಯಾನ್ ಐ ಇವತ್ತೇನಂದ್ರೆ ವಿ ಹ್ಯಾವ್ ಅಷ್ಟು ಮೆಡಿಕಲ್ ಫೆಸಿಲಿಟೀಸ್ ಇದೆ, ಔಷಧಿಗಳಿದೆ, ಟ್ರೀಟ್ಮೆಂಟ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಎಲ್ಲ ಇದೆ. ಯು ಕ್ಯಾನ್ ಆಲ್ವೇಸ್ ಬಿ ಸಿಕ್. ಅಷ್ಟು ಟ್ರೀಟ್ಮೆಂಟ್. ಸೊ ನಿಮಗೆ ಡಯಾಬಿಟಿಕ್ ಆದ್ರೇನು ಭಯ ಇಲ್ಲ, ಕೊಲೆಸ್ಟ್ರಾಲ್ ಬಂದ್ರೇನು ಭಯ ಇಲ್ಲ, ಬಿಕಾಸ್ ಅಷ್ಟು ಸಪೋರ್ಟ್ ಸಿಸ್ಟಮ್ ಇದೆ. ಬಟ್ ಯುವರ್ ಕ್ವಾಲಿಟಿ ಆಫ್ ಲೈಫ್ ವಿಲ್ ಬಿ ಬ್ಯಾಡ್. ಎಷ್ಟು ವರ್ಷ ನೀವು ಮೆಡಿಸಿನ್ಸ್ ಅಲ್ಲಿ ಇರ್ತೀರಾ, ಟ್ರೀಟ್ಮೆಂಟ್ಸ್ ಅಲ್ಲಿ ಇರ್ತೀರಾ, ಫಿಸಿಯೋ ಅಲ್ಲಿ ಇರ್ತೀರಾ. ನೀವು ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ 10 years ಇದ್ರೂ ಪರವಾಗಿಲ್ಲ, ದ್ಯಾನ್ ಬೀಯಿಂಗ್ ಬೆಡ್ ರಿಡನ್ ಫಾರ್ 30 years. ರೈಟ್? ಸೊ ಕ್ವಾಲಿಟಿ ಆಫ್ ಲೈಫ್ ಮ್ಯಾಟರ್ಸ್. ಸೊ ಪ್ಲಸ್ ಇನ್ನೊಂದೇನಂದ್ರೆ ನಮ್ಮ ಜನ್ರೇಷನ್ಗೆ, ಅಟ್ಲೀಸ್ಟ್ ನಮ್ಮ ಪ್ರೀವಿಯಸ್ ಜನ್ರೇಷನ್ ನಾವಿದ್ವಿ, ಇದರಲ್ಲೇ ತುಂಬಾ ಜನ ಹೋಗ್ಬಿಟ್ಟಿದ್ದಾರೆ, ನಾಟ್ ಟೇಕಿಂಗ್ ಕೇರ್ ಆಫ್ ಪೇರೆಂಟ್ಸ್ ಅಂತ. ನಾವು ನೆಕ್ಸ್ಟ್ ವೆನ್ ವಿ ಬಿಕಮ್ 50-60 ನಮ್ಗೆ ಯಾರೂ ಇರಲ್ಲ. ಸೊ ನಮಗೆ ತುಂಬಾ ಇನ್ಕ್ರೀಸ್ ಇನ್ ಸೀನಿಯರ್ ಲಿವಿಂಗ್ ಹೋಮ್ಸ್ ಎಲ್ಲ ಇವಾಗ ಆಗ್ತಾ ಇರುತ್ತೆ ಅದಕ್ಕೆ, ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿಬಡಿ ಟು ಡಿಪೆಂಡ್ ಆನ್. ಸೊ ನಾವು ಒನ್ ಆಫ್ ದ ಅನದರ್ ರೀಸನ್ಸ್ ನಾವು ಯಾಕೆ ನಾವು ಹೆಲ್ತ್ನ ನೋಡ್ಕೋಬೇಕು ಅಂದ್ರೆ ನಮಗೆ ನಾಳೆ ಏನಾದ್ರೂ ಆದ್ರೇನೂ ನಮ್ಗೆ ಯಾರು ಇಲ್ಲ. ಸೊ ಆ ಅವೇರ್ನೆಸ್ ಇದೆಲ್ಲ ಒಂದು ಸ್ವಲ್ಪ ವಿ ಹ್ಯಾವ್ ಟು ಸ್ವಲ್ಪ ಸೀರಿಯಸ್ ಆಗೇ ತಗೋಬೇಕು. ತಗೊಂಡು ಇವಾಗಿಂದ ಎಷ್ಟಾಗತ್ತೋ ನಾವು ಸ್ವಲ್ಪ ಸ್ಮಾಲ್ ಕರೆಕ್ಷನ್ಸ್. ತುಂಬ ಡಯಟ್ ಆ ಥರ ಎಲ್ಲ ಮಾಡೋದು ಬೇಕಾಗಿಲ್ಲ. ಚಿಕ್ಕದು ಇವತ್ತಿಂದ ನಾನು ರಾತ್ರಿ 10 ಗಂಟೆ ತಿನ್ನೋಕ್ಕೆ ಬದಲು ನಾನು ಒಂದು 8:30 ತಿನ್ನಕ್ಕೆ ಶುರು ಮಾಡ್ತೀನಿ ಅಷ್ಟೇ. ನಾಳೆಯಿಂದ ನಾನು ಎಲ್ಲೋದ್ರೂ ಒಂದು ವಾಟರ್ ಬಾಟಲ್ ತಗೊಂಡು ಹೋಗ್ತೀನಿ. ಚಿಕ್ಕ ಸ್ಟೆಪ್ಸ್ ಅಷ್ಟೇ ಸಾಕು. ಇಟ್ ವಿಲ್ ಇಂಪ್ರೂವ್. ಆದರೆ ಪೀಪಲ್ ಡೋಂಟ್ ಬಿಲೀವ್. ಇಷ್ಟೇ ಮಾಡಿದ್ರೆ ಆಗುತ್ತಾ? ಇಲ್ಲ ನಾನು ಪ್ರಾಡಕ್ಟ್ ತಗೋಬೇಕು. ಪ್ಲಸ್ ಕನ್ಸ್ಯೂಮರಿಸಮ್, ಅಷ್ಟು ಮಾರ್ಕೆಟಿಂಗ್, ಆ್ಯಡ್ಸು. ನಾವು ಬಂದಾಗ ಯು ವಿಲ್ ಬೈ. ಇದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಸ್ ಅ ವೆರಿ ನ್ಯಾಚುರಲ್ ಇದಲ್ವಾ. ನಾವು ಹೆಂಗೆ ಬಟ್ಟೆ ಕಾಸ್ಮೆಟಿಕ್ಸ್ ಎಲ್ಲ ತಗೊಳ್ತೀವೋ ಅದೇ ಥರ ಇವನ್ ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್ ಆರ್ ಲೈಕ್ ಒನ್ ಶಾಪಿಂಗ್. ಇದು ಆ ಥರ ಆಗ್ಬಿಟ್ಟಿದೆ ಇವಾಗ. ಸೊ ಅದನ್ನು ಒಬ್ರು ಬಂದಿದ್ರು ನನ್ನ ಡಯಟ್ ಪ್ರೋಗ್ರಾಮ್ಗೆ. ಹಿ ಸೆಡ್, ನಾನು ಒಂದು 4 years ಡಿಫ್ರೆಂಟ್ ಡಯಟ್ ಪ್ಲಾನ್ಸ್ ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಿ. ನಾನು ಅವ್ರ ಹತ್ರ ಹೋದೆ ಅಂತೆಲ್ಲ ಹೇಳಿ ಒಬ್ಬೊಬ್ರದ್ದು ಹೇಳ್ಬಿಟ್ಟು ಅವ್ರು ಹೇಳಿದ್ರು, ನಾನು ಈ ವರ್ಷ ರಂಜನಿ ರಾಮನ್ ಡಯಟ್ ಪ್ಲಾನ್ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಅಂದ್ರು. ನಾನೇನು ಏನಪ್ಪ ಇದು, ದಿಸ್ ಇಸ್ ನಾಟ್ ಲೈಕ್ ಎವ್ರಿ ಇಯರ್ ದೇ ಆರ್ ಗೋಯಿಂಗ್ ಟು ಟ್ರೈ ಡಿಫ್ರೆಂಟ್ ಪೀಪಲ್ ಅಂತ. ಇಟ್ ಇಸ್ ಯೋರ್ ಬಾಡಿ ಯು ಪುಟ್ಟಿಂಗ್ ಥ್ರೂ ಡಿಫ್ರೆಂಟ್ ಅಪ್ರೋಚಸ್ ಎವ್ರಿ ಇಯರ್. ಅದು ಆ ಥರ ನೀವು ಮಾಡಬಾರ್ದು. ಲೈಕ್ ವಾಟ್ ಇಸ್ ವರ್ಕಿಂಗ್ ಫಾರ್ ಯು, ಯಾಕೆ ಡಿಸ್ಟರ್ಬ್ ಮಾಡಕ್ ಹೋಗ್ತೀವಿ? Season 1, Season 2 ಸೀರಿಯಸ್ಲಿ ಹಂಗೆ ಏನಕ್ಕೆ ಹಂಗೆ ಮಾಡ್ಬೇಕು? ನಿಮ್ ಬಾಡಿ ಇಸ್ ವರ್ಕಿಂಗ್ ಪ್ರಾಪರ್ಲಿ. ನೀವು ಯಾಕೆ ಸುಮ್ಮನೆ ಅದನ್ನ ಮೆಸಪ್ ಮಾಡ್ಕೊಂಡು ಓಕೆ ಅದನ್ನ ಟ್ರೈ ಮಾಡು? ಅದು ಒಂಥರ ಹ್ಯಾಬಿಟ್ ಆಗ್ಬಿಟ್ಟಿದೆ ಇವಾಗ ಪೀಪಲ್ಗೆ. ಹಾಪಿಂಗ್ ಡಯಟ್ಸ್, ನಾನು ಒಂದು ಸ್ವಲ್ಪ ದಿನ ಇದು ಮಾಡಿದ್ದೀನಿ, ಆಯ್ತು ಇವಾಗ ನೆಕ್ಸ್ಟ್ ಏನ್ ಮಾಡೋಣ, ಈ ತರ ದೇ ಬಿಕಮ್ ಅಡಿಕ್ಟೆಡ್ ಟು ಫಾಲೋಯಿಂಗ್ ಡಯಟ್ ಪ್ಲಾನ್ಸ್ ಆಲ್ಸೋ. ಇದೂನು ಒಂಥರ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ತುಂಬಾ ರಿಸ್ಕಿ. ಇದೂನು ಬೇಡ. ದಿಸ್ ಇಸ್ ಆಲ್ಸೋ ನಾಟ್ ಗುಡ್ ಅಲ್ವಾ? ಸೊ ಇದು ಒಂದು ಎಕ್ಸ್ಟ್ರೀಮ್ ಇನ್ಫಾರ್ಮೇಶನ್ ಇದ್ದಾಗ ಅದು ಕನ್ಫ್ಯೂಷನ್ ಅಲ್ಲಿ ಒಬ್ಬೊಬ್ರು ಅರ್ಥ ಮಾಡ್ಕೊಳ್ಳಿರೋರು ತುಂಬಾ ಜನ. ನಾನು ವರ್ಕ್ ಮಾಡ್ತಿರೋವಾಗ ದೇ ಡೋಂಟ್ ಇವನ್ ನೋ ಬೇಸಿಕ್ಸೇ ಗೊತ್ತಿಲ್ಲ ಅವ್ರಿಗೆ. ಬಟ್ ಏನೋ ಒಂದು ಟಫ್ ಪ್ಲಾನ್ ಮಾಡಿರ್ತಾರೆ, ಏನು ಗೊತ್ತಿಲ್ಲದೆ. ಇದು ಏನು ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು, ಪ್ರೋಟೀನ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ಅವ್ರಿಗೆ. ಬಟ್ ಏನೋ ಒಂದು ಫಾಲೋ ಮಾಡಿರ್ತಾರೆ ಬ್ಲೈಂಡ್ ಆಗಿ. ವೈ? ಐ ಮೀನ್ ನಿಮ್ಗೆ ನಿಮ್ಮ ಬಾಡಿಗೆ ಏನ್ ಹಾಕ್ತಿದ್ದೀರಾ ಆ ಅವೇರ್ನೆಸ್ ಹ್ಯಾಸ್ ಟು ಕಮ್. ಸೊ ಅದು ಬಂದು ಇಸ್ ಮಿಸ್ಸಿಂಗ್ ಟುಡೇ. ಸೊ ಅದನ್ನೇ ನಾವು ಬಂದು ವಿ ಟ್ರೈ ಟು ಟೀಚ್, ವಿ ಟ್ರೈ ಟು ಎಜುಕೇಟ್, ಕ್ರಿಯೇಟ್ ಅವೇರ್ನೆಸ್. ಸಿಂಪಲ್ ನಮ್ಮ ಇಂಡಿಯನ್ ಫುಡ್ ಅಲ್ಲೇ ಎಲ್ಲ ಇದೆ. ಲೈಕ್ ಯು ಕ್ಯಾನ್ ಜಸ್ಟ್ ಕೀಪ್ ಈಟಿಂಗ್.
ಇನ್ನೊಂದು ತುಂಬ ಅಬ್ರಾಡ್ ಮೀನ್ ಕಂಟ್ರೀಸ್ ಚೇಂಜ್ ಆದಾಗ, ಲೊಕೇಶನ್ಸ್ ಚೇಂಜ್ ಆದಾಗ ಅಗೇನ್ ಯು ಚೇಂಜ್, ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿಬಿಡುತ್ತಲ್ವಾ, ಅವಾಗ ಮತ್ತೆ ನಮ್ಮ ಬಾಡಿ ಅಕ್ಸೆಪ್ಟ್ ಮಾಡಲ್ಲ. ಸೊ ನಾವು ಅದನ್ನು ಹೇಳ್ತೀವಿ, ಬೇರೆ ಕಡೆ ಎಲ್ಲ ಹೋದಾಗಲೂ ಅಟ್ಲೀಸ್ಟ್ ಒಂದು 70-80% ಟ್ರೈ ಟು ಈಟ್, ಮನೇಲಿ ಏನು ತಿಂದ್ರು ಅದೇ ಥರ ನೀವು ತಿನ್ನಕ್ಕೆ ಟ್ರೈ ಮಾಡಿ. ಸಿಂಪಲ್ ಥಿಂಗ್ಸ್ ಯು ಕುಕ್, ಏನೋ ಡೋಂಟ್ ಕಂಪ್ಲೀಟ್ಲಿ ನೀವು ಒಂದೊಂದು ವೆಸ್ಟರ್ನ್ ಫುಡ್ಗೋ, ಇಲ್ಲ ಇವಾಗ ನಾವು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಕಂಪ್ಲೀಟ್ಲಿ ನಾರ್ತ್ ಆದರೆ ಬಾಡಿ ಗಟ್ ಬ್ಯಾಕ್ಟೀರಿಯಾಗೆಲ್ಲ ಅಡ್ಜಸ್ಟ್ ಆಗಲ್ಲ. ಸೊ ಎಷ್ಟಾಗುತ್ತೋ ಯು ಹ್ಯಾವ್ ಟು ಟ್ರೈ. ನೀವು ಚಿಕ್ಕದಿಂದ ಏನು ತಿಂದ್ರಿ ಅದನ್ನು ನೀವು ಬಂದು ಟ್ರೈ ಮಾಡಿ. ಇವಾಗ ನಾನು ನಮ್ಮ ಕಡೆ ಊಟಿ ಕಡೆ ಎಲ್ಲ ಆಲೂಗಡ್ಡೆ ಇಸ್ ಲೈಕ್ ಅ ಮಸ್ಟ್, ಪೊಟೆಟೊ ಎಲ್ಲದ್ರಲ್ಲೂ ಆ್ಯಡ್ ಮಾಡ್ತಾರೆ, ನಾನು ಇನ್ನೂ ಆ್ಯಡ್ ಮಾಡ್ತೀನಿ. ನನಗೆ ಭಯ ಇಲ್ಲ ಪೊಟೆಟೊ ತಿಂದರೆ ದಪ್ಪ ಆಗ್ಬಿಡ್ತೀನಿ ಅದು, ಬಿಕಾಸ್ ಅದು ನನ್ನ ಬಾಡಿಗೆ ಸೂಟ್ ಆಗ್ತಿದೆ. ರೈಸ್ ನಮಗೆ, ನಾನು ಚಪಾತಿ ಜಾಸ್ತಿ ಅಂದರೆ ನನಗೆ ಸೂಟ್ ಆಗಲ್ಲ. ನನಗೆ ರೈಸ್ ಇಸ್ ವಾಟ್ ಸ್ಟೇಪಲ್ ಅಲ್ಲಿ. ಒಬ್ಬೊಬ್ಬ ನಾನು ಮ್ಯಾಂಗ್ಳೂರ್ ಕ್ಲೈಂಟ್ಸ್ ಬಂದಾಗ ನಾವು ಅವ್ರಿಗೆ ಬ್ರೌನ್ ರೈಸ್, ಫಿಶ್ ಎಲ್ಲ ಕೊಟ್ಟಿರ್ತೀವಿ. ಗೋವನ್ ಕ್ಲೈಂಟ್ಸ್ ಬಂದಾಗ ಅವ್ರಿಗೆ ರೈಸ್ ಕೊಡ್ತೀವಿ ಪ್ಲಾನಲ್ಲಿ, ಅವ್ರ ಕಲ್ಚರ್ ಪ್ರಕಾರ ಕೊಡ್ತೀವಿ. ಸೊ ಎವ್ರಿ ಫುಡ್ ವಿ ಹ್ಯಾವ್ ಟು ಕಸ್ಟಮೈಸ್ ಡಿಪೆಂಡಿಂಗ್ ಆನ್ ದೇರ್ ಫುಡ್ ಹ್ಯಾಬಿಟ್ಸ್. ಇವಾಗ ಸೌತ್ ಇಂಡಿಯನ್ಗೆ ಬರೀ ಚೀಲ ತಗೊಳ್ಳಿ, ಪರಾಟ ತಗೊಳ್ಳಿ ಅಂದ್ರೆ ಅದು ಮಾಡಕ್ಕೆ ಒಂದು 1 week 2 weeks ಮಾಡ್ತಾರೆ, ಆಮೇಲೆ ದೇ ವಿಲ್ ನಾಟ್ ಡೂ. ನಾರ್ತ್ ಇಂಡಿಯನ್ಸ್ಗೂ ಅದೇ ತರ ಮಿಲೆಟ್ ಕೊಟ್ಟಿರಲ್ಲ, ಅವ್ರಿಗೂ ಅಷ್ಟು ಸೆಟ್ ಆಗಲ್ಲ ಬಾಡಿ. ರಾಗಿ ಎಲ್ಲ ಅವ್ರಿಗೆ ಸೆಟ್ ಆಗಲ್ಲ. ಸೊ ವಿ ಹ್ಯಾವ್ ಮಿಲೆಟ್ ಅಂದ ತಕ್ಷಣ ಹಂಗಿದ್ರೆ ಎಲ್ಲರಿಗೂ ಕೂಡ ಅದು ಸೂಟ್ ಆಗುತ್ತೆ, ಈವನ್ ಸೌತ್ ಇಂಡಿಯಾದಲ್ಲಿ ಇಲ್ಲ ಎಲ್ರಿಗೂ ಕೂಡ ಸೂಟ್ ಆಗಲ್ಲ. ಆಕ್ಚುಲಿ ಓವರ್ ಡೂಯಿಂಗ್ ಮಿಲೆಟ್ ಆಲ್ಸೋ ಇಸ್ ರಾಂಗ್. ಸಮ್ಟೈಮ್ಸ್ ತುಂಬಾ ಮಿಲೆಟ್ ಮಾಡಿದಾಗ ಒಬ್ಬೊಬ್ಬರಿಗೆ ಹೀಟ್ ಜಾಸ್ತಿ ಆಗ್ಬೋದು, ಬಾಡಿ ಹೀಟ್ ಕ್ಯಾನ್ ಬಿ ಮೋರ್. ಇನ್ನೊಂದು ಸ್ವಲ್ಪ ಥೈರಾಯ್ಡ್ ಇಶ್ಯೂಸ್ ಕೂಡ ಸ್ವಲ್ಪ ಕ್ರಿಯೇಟ್ ಮಾಡ್ಬೋದು ಓವರ್ ಡೂಯಿಂಗ್ ಆನ್ ಮಿಲೆಟ್ಸ್. ಸೊ ಮಿಲೆಟ್ಸ್ ಒಬ್ಬೊಬ್ಬರು ಡೈಜೆಸ್ಟಬಿಲಿಟಿನೂ ಇದೆ, ತುಂಬ ಡೈಜೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರೂ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ವೆರೈಟಿ ಆದಷ್ಟು ಸ್ವಲ್ಪ ಬ್ರೌನ್ ರೈಸ್, ಸ್ವಲ್ಪ ಮಿಲ್ಲೆಟ್, ಸ್ವಲ್ಪ ಬ್ರೋಕನ್ ವೀಟ್ ಗೋಧಿ ರವೆ, ಒಂದು ಸ್ವಲ್ಪ ನಮ್ಮದು ನಾರ್ಮಲ್ ರೈಸ್, ಎಲ್ಲನೇ ಒಂಥರ ಮಿಕ್ಸ್ ಮಾಡಿಕೊಂಡು ವೆರೈಟಿಯಾಗಿ ತಿಂದಾಗ ನಮ್ಗೆ ಅಷ್ಟು ಯು ವಾಂಟ್ ಓವರ್. ಆದಷ್ಟು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ನಾವು ಅದೇ ಹೇಳ್ತೀವಿ, ಒಂದಿನ ರಾಗಿ ರೊಟ್ಟಿ ತಗೊಳ್ಳಿ, ಒಂದಿನ ಗೋಧಿ ದೋಸೆ ತಿನ್ನಿ, ಒಂದಿನ ಓಟ್ಸಲ್ಲಿ ಏನಾದರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಒಂದಿನ ಗೋಧಿ ರವೆ ಉಪ್ಮಾ ತಗೊಳ್ಳಿ. ಸೊ ಕೀಪ್ ವೇರಿಯಿಂಗ್. ಒಂದೇ ಇದನ್ನ ನೀವು ಜಾಸ್ತಿ ಮಾಡಿದ್ರೆ, ಡೈಲಿ ಮಿಲೆಟ್ ದೋಸೆ ತಿಂದರೆ ಅದನ್ನು ಮಾಡ್ತಾರೆ. ಶುಗರ್ ಅಂದ ತಕ್ಷಣ ರಾಗಿ ಡೈಲಿ ಮುದ್ದೆ ಅಂತ ಹೋಗ್ಬಿಡ್ತಾರೆ. ಇಟ್ ಕ್ಯಾನ್ ಲೋಡ್ ಯುವರ್ ಕಿಡ್ನೀಸ್. ಸೊ ಎಲ್ಲಾನೇ ಬಂದು ಒಂದು ಲಿಮಿಟ್. ಸೊ ಆ್ಯಂಡ್ ಅದರಲ್ಲಿ ಪ್ರಿಡಾಮಿನೆಂಟ್ಲಿ ನಿಮ್ಮ ಏನು ತಿಂದ್ರೋ ಅದೇ ಥರ. ಇವಾಗ ನಾರ್ತ್ ಕರ್ನಾಟಕ ಕ್ಲೈಂಟ್ಸ್ ಬಂದಾಗ ನಾವು ಅವ್ರಿಗೆ ಎಲ್ಲ ಕೊಟ್ಟಿರ್ತೀವಿ, ತಾಳಿಪೀಠ ಕೊಟ್ಟಿರ್ತೀವಿ, ಅವ್ರೇನು ತಗೊಳ್ತಿದಾರೋ ಅದೆಲ್ಲ ಕೊಟ್ಟಿರ್ತೀವಿ. ಅದನ್ನ ನೀವು ಒಬ್ಬ ಡೈಟಿಷಿಯನ್ ಆಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ಸರಿಯಾಗಿ ಕಲ್ಚರಲ್ ಆಗಿ ಏನೇನು ನಾವು ನಮಗೆ ಅಬ್ರಾಡ್ ಕ್ಲೈಂಟ್ಸ್ ಇದ್ದಾರೆ. ಸೊ ಅದರ್ ಕಂಟ್ರೀಸ್ ಫುಡ್ ನಾವು ಬಂದು ನೋಡ್ತಿರ್ತೀವಿ. ನೀವಂದ್ರೆ ಅದನ್ನ ಆ ಕ್ಲೈಂಟ್ ಅನ್ನ ಅಕ್ಸೆಪ್ಟ್ ಮಾಡೋದಕ್ಕಿಂತ ಮೊದಲೇ ಅಥವಾ ಅವರಿಗೆ ಡಯಟ್ ಪ್ಲಾನ್ ಕೊಡೋದಕ್ಕಿಂತ ಮೊದಲೇ ನಾವು ರಿಸರ್ಚ್ ಮಾಡಿ ಎಲ್ಲ ಮಾಡಿದ್ವಿ. ಸಿಂಗಾಪುರ್ ಕ್ಲೈಂಟ್ಸ್ ಇರ್ತಾರೆ, ಮಲೇಷಿಯನ್ ಕ್ಲೈಂಟ್ಸ್ ಇರ್ತಾರೆ, ಅಲ್ಲಿ ಏನ್ ಸಿಗುತ್ತೆ ನಾವು ಅವ್ರಿಗೆ ಕಳ್ಸಕ್ ಹೇಳ್ತೀವಿ. ಅವ್ರ ಸ್ಟ್ರೀಟ್ ಫುಡ್, ಅವ್ರ ಫೋಟೋಸ್ ಎಲ್ಲ ಕಳಿಸ್ತಾರೆ. ಪ್ಲಸ್ ಈ ಅದರ್ ಕಂಟ್ರೀಸ್ ಅಲ್ಲಿ ಏನಂದ್ರೆ ಕುಕ್ಸ್ ಇರ್ತಾರೆ. ಕುಕ್ಸ್ ಬಂದು ಬೇರೆ ಕಂಟ್ರಿ ಅವ್ರು ಇರ್ತಾರೆ, ಇಂಡೋನೇಷಿಯನ್ ಕುಕ್ ಇರ್ತಾರೆ. ಸೊ ನಾವು ಬಂದು ವಿ ಶುಡ್ ಟ್ರೈ ಟು ಸಿಂಪಲ್ ಆಗಿ ಹೇಳ್ಕೊಡ್ಬೇಕು ಅವ್ರಿಗೆ, ಈ ತರ ಮಾಡಿ ಆ ತರ ಮಾಡಿ ಅಂತ. ಯಾಕಂದ್ರೆ ಕಾನ್ಸೆಪ್ಟ್ ಇಸ್ ದ ಸೇಮ್. ಪ್ರೋಟೀನ್ ಇಸ್ ದ ಪ್ರೋಟೀನ್ ಅಕ್ರಾಸ್ ದ ವರ್ಲ್ಡ್. ಫಿಶ್ ಅಂದ್ರೆ ಫಿಶ್ ಓನ್ಲಿ, ಓಕೆ. ಕಾಳು ಪಲ್ಸಸ್ ಅಂದ್ರೆ ಪಲ್ಸಸ್ ಓನ್ಲಿ ಎವ್ರಿವೇರ್. ಆದ್ರೆ ಅದ್ರಲ್ಲಿ ಏನ್ ಮಾಡ್ತೀರಾ ಅನ್ನೋದು ಚೇಂಜ್ ಆಗ್ಬೋದು. ನಾವು ಕರ್ನಾಟಕದಲ್ಲಿ ಕೋಸಂಬರಿ ಮಾಡ್ತೀವಿ, ಮೇ ಬಿ ತಮಿಳ್ನಾಡಲ್ಲಿ ಅದರಲ್ಲಿ ಏನಾದ್ರೂ ಒಂದು ಪಲ್ಯ ಕರಿ ಗ್ರೇವಿ ತರ ಮಾಡ್ತಾರೆ, ನಾರ್ತ್ ಇಂಡಿಯಾದಲ್ಲೂ ಗ್ರೇವಿ ಮಾಡ್ತಾರೆ, ಬಟ್ ಇಂಗ್ರೀಡಿಯಂಟ್ ಇಸ್ ದ ಸೇಮ್. ಅದನ್ನ ಯು ಕ್ಯಾನ್ ಕಸ್ಟಮೈಸ್. ನೀವ್ ಹೆಂಗ್ ಮಾಡ್ತಿರೋ ಹಂಗ್ ಮಾಡ್ಕೊಳ್ಳಿ, ಆದ್ರೆ ಇದು ಬಾಡಿ ಒಳಗಡೆ ಹೋಗ್ಬೇಕು ಆ ತರ. ಇವಾಗ ಸೌತ್ ಇಂಡಿಯನ್ಸ್ಗೆ ನಾವು ಡೈಲಿ ವೀಕ್ಲಿ 2-3 times ಪನ್ನೀರ್ ತಗೊಳ್ಳಿ ಅಂದ್ರೆ ನಮ್ಗೆ ಸೂಟ್ ಆಗಲ್ಲ. ಯು ನಾಟ್ ಯೂಸ್ ಟು ಇಟ್. ಸೊ ಜಸ್ಟ್ ಪ್ರೋಟೀನ್ ಇದೆ ಅಂದ್ಬಿಟ್ಟು ನೀವು ಪ್ರೋಟೀನ್ ಅಷ್ಟು ತಿನ್ನಿ ಅಂದರೆ ಇಟ್ ವಾಂಟ್ ವರ್ಕ್. ಸೊ ಒಂದು ಕಲ್ಚರಲ್ ಬ್ಯಾಕ್ಗ್ರೌಂಡ್ ಗೊತ್ತಾಗಬೇಕು, ಅವ್ರು ಏನು ತಗೊಳ್ತಿದ್ದಾರೆ, ಅವ್ರಿಗೆ ಏನು ಸೆಟ್ ಆಗ್ತಿದೆ ಅಂತ ಗೊತ್ತಾಗಬೇಕು, ಎಷ್ಟು ತಗೋಬೋದು ಅವ್ರಿಗೆ, ಕ್ಯಾನ್ ದೇ ಈಟ್ ಕೆಪಾಸಿಟಿ ಏನು ಅದನ್ನು ಗೊತ್ತಾಗಬೇಕು. ಪ್ಲಸ್ ಅವರು ಫ್ಲೇವರ್ ಪ್ರಿಫರೆನ್ಸ್ ಅದನ್ನು ನಾವು ನೋಡ್ತೀವಿ. ಒಬ್ಬೊಬ್ಬರಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಇರುತ್ತೆ, ಒಬ್ಬೊಬ್ಬರಿಗೆ ಸ್ವಲ್ಪ ಸ್ಪೈಸಿ ತಿನ್ನಬೇಕು, ಒಬ್ಬೊಬ್ಬರಿಗೆ ಸ್ವಲ್ಪ ಟ್ಯಾಂಗಿ ಹುಳಿ ತಿನ್ನಬೇಕು. ಸೊ ಈ ಪ್ರಿಫರೆನ್ಸ್ ನೋಡಿಕೊಂಡು ನಾವು ಒಂದು ಸ್ವಲ್ಪ ಡಯಟ್ ಪ್ಲಾನ್ ಮಾಡ್ತೀವಿ. ಬಿಕಾಸ್ ದೇ ಶುಡ್ ಎಂಜಾಯ್ ದ ಪ್ರಾಸೆಸ್ ಅಂತ. ಓಕೆ, ಅವ್ರಿಗೆ ಒಂದು ಸ್ವಲ್ಪ ಚಾಟ್ ಐಟಮ್ಸ್ ಇಷ್ಟ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಪೀನಟ್ ಚಾಟ್ ಥರ ಏನಾದರೂ ಆ್ಯಡ್ ಮಾಡ್ತೀವಿ, ಸೊ ದಟ್ ಅವ್ರಿಗೆ ಆ ಟೇಸ್ಟ್ ಬರುತ್ತೆ ಅಂತ. ಸೊ ಬರೀ ಪ್ಲ್ಯಾನ್ ಕೊಟ್ಬಿಡೋದಲ್ಲ, ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ದ ಸೈಕಾಲಜಿ ಆಫ್ ದಟ್ ಪರ್ಸನ್, ತುಂಬ ಬ್ಯಾಕ್ಗ್ರೌಂಡ್ ಎಲ್ಲ ಮಾಡಿ ಆಮೇಲೆ ಯು ಹ್ಯಾವ್ ಟು, ಆವಾಗಲೇ ಇಟ್ ಇಸ್ ಸಸ್ಟೈನಬಲ್. ಇಲ್ಲಾದರೆ ಮಾಡ್ತಾರೆ, ಬಟ್ ಆಮೇಲೆ ದೇ ಜಸ್ಟ್ ಲೀವ್ ಒಂದು 10 days, ಅದೇ ಹಾಪಿಂಗ್, ನೆಕ್ಸ್ಟ್ ಹೋಗೋಣ ಅಂತ ಪೀಪಲ್ ವಿಲ್ ಗೋ. ಟೆಂಪಲ್ ರನ್ ತರ ಡಯಟ್ ರನ್. ಎಸ್, ಡಯಟ್ ನಿಜ ಹಂಗೆ ಮಾಡ್ತಿದ್ದಾರೆ ಎಲ್ಲರೂ. ನಾನು ಕೇಳಿದ್ರೆ ಎಲ್ಲ ಮಾಡಿರ್ತಾರೆ. ಐ ಹ್ಯಾವ್ ಡನ್ ದಿಸ್, ಐ ಹ್ಯಾವ್ ಡನ್ ದಟ್, ಸೋ ಮೆನಿ. ನಾನು ಹಿಸ್ಟ್ರಿ ತಗೋವಾಗ ಒಂದು ಕ್ವೆಶ್ಚನ್ ಇಸ್ ದಟ್ ಓನ್ಲಿ, ವಾಟ್ ಆಲ್ ಹ್ಯಾವ್ ಯು ಫಾಲೋಡ್ ಇನ್ ದ ಪಾಸ್ಟ್? ಅವಾಗ ಹೇಳ್ತಾರೆ ಐ ಹ್ಯಾವ್ ಡನ್ ದಿಸ್, ಐ ಹ್ಯಾವ್ ಡನ್ ಲಿಕ್ವಿಡ್ ಡಯಟ್, ಐ ಹ್ಯಾವ್ ಡನ್ ದಿಸ್, ಐ ಹ್ಯಾವ್ ಡನ್, ಒಂದು ಲಿಸ್ಟೇ ಹೇಳ್ತಾರೆ. ಆಮೇಲೆ ಸರಿ ಇದೆಲ್ಲ ಮರ್ತೋಗ್ಬಿಡಿ, ಅಲ್ಲಿ ಇವಾಗ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ದೆನ್ ಐ ವಿಲ್ ಜಸ್ಟ್ ಟೆಲ್ ದಮ್. ಯಾವುದು ರಿಮೂವ್ ಮಾಡಲ್ಲ, ಬಟ್ ಎಲ್ಲನೂ ಇನ್ಕ್ಲೂಡ್ ಮಾಡ್ತೀವಿ ಕರೆಕ್ಟ್ ಟೈಮಿಗೆ, ಕರೆಕ್ಟ್ ಕ್ವಾಂಟಿಟೀಸ್ಗೆ, ನಿಮ್ಮ ಬಾಡಿಗೆ ಸೂಟ್ ಆಗೋ ಥರ.
ದಟ್ಸ್ ದ ಹೋಲ್ ಕಾನ್ಸೆಪ್ಟ್ ಅಂಡ್ ದಟ್ಸ್ ಓನ್ಲಿ ವೇ ಇಟ್ ವಿಲ್ ಬಿ ಸಸ್ಟೈನಬಲ್. ಅದು ಮೇನ್. ಅದು ಇಂಪಾರ್ಟೆಂಟ್ ಅಲ್ವಾ. ನಾನಿವಾಗ ನಿಮಗೆ ಒಂದು 10 days ಡಯಟ್ ಕೊಟ್ಟು ನಿಮ್ಮನ್ನ ಒಂದು 5 kgs ಇಳಿಸ್ಬೋದು, ಬಟ್ ಯು ವಿಲ್ ನಾಟ್ ಕಂಟಿನ್ಯೂ ಅಲ್ವಾ ಅದಾದ್ಮೇಲೆ. ದಟ್ ಇಸ್ ವೈ ಪೀಪಲ್ ಗೆಟ್ ಸ್ಟಕ್. ದಟ್ ಇಸ್ ವಾಟ್ ಇಟ್ ಇಸ್. ಸೊ ಅದನ್ನ ನಾವು ಬಂದು ಜನ ಅಕ್ಸೆಪ್ಟ್ ಮಾಡಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಅವ್ರಿಗೆ ಎಷ್ಟು ಕಷ್ಟ ಕಾಣಿಸಿದ್ಯೋ ಅಷ್ಟು ಎಫೆಕ್ಟಿವ್ ಅಂತ ಅವ್ರು ಅನಿಸ್ತಿದ್ದಾರೆ. ನಾನು ಕಷ್ಟಪಟ್ರೇನೆ ವೆಯ್ಟ್ ಲಾಸ್ ಆಗುತ್ತೆ, ನಾನು ಬರೀ 2 liters ನೀರು ಕುಡಿದ್ರೆ ಹೆಂಗಾಗುತ್ತೆ, ಆ ಥರ ದೇ ಆರ್ ನಾಟ್ ಏಬಲ್ ಟು ಅಕ್ಸೆಪ್ಟ್. ಸೊ ಅದನ್ನೇ ಒಂದು ಮೈಂಡ್ ಬ್ಲಾಕ್ ಫಸ್ಟ್. ಪ್ಲಸ್ ಇವಾಗ ತುಂಬಾ ಸ್ಟ್ರೆಸ್ ಫ್ಯಾಕ್ಟರ್ಸ್, ಇಮೋಷನಲ್ ಫ್ಯಾಕ್ಟರ್ಸ್ ಕೂಡ ಇನ್ಫ್ಲೂಯೆನ್ಸ್ ಆಗುತ್ತೆ. ಅದೇ ಅದ್ರ ಸ್ಟ್ರೆಸ್ ಈಟಿಂಗ್ ಬಗ್ಗೆ, ಇಮೋಷನಲ್ ಈಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಟಾಪಿಕ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಇವಾಗ ನಾನು ಕಲ್ಚರಲ್ ಫ್ಯಾಕ್ಟರ್ಸ್ ಇದೆಲ್ಲ ಹೇಳ್ತಿದ್ದಲ್ವಾ, ಅದೆಲ್ಲ ಬಂದು ಲೈಕ್ ಒಂದು ಆನಿಯನ್ ಲೇಯರ್ ತರ, ಒಂದೊಂದು ಲೇಯರ್ ವಿ ಆರ್ ರಿಮೂವಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್. ಇದೆಲ್ಲದಕ್ಕೂ ಮಧ್ಯದಲ್ಲಿ ಆ ಕೋರ್ ಇಮೋಷನಲ್ ರೀಸನ್ಸ್ ಇರುತ್ತೆ. ತುಂಬಾ ಜನ ದೇ ವೋಂಟ್ ಅದನ್ನ ಹೇಳಲ್ಲ. ಇಟ್ಸ್ ವೆರಿ ಸೆನ್ಸಿಟಿವ್. ಅವ್ರಿಗೆ ಗೊತ್ತೂ ಇರಲ್ಲ. ಅದೇ ಒಬ್ಬೊಬ್ರಿಗೆ ಗೊತ್ತೂ ಇರಲ್ಲ, ಒಬ್ಬೊಬ್ರಿಗೆ ಅದು ತುಂಬಾ ಸೆನ್ಸಿಟಿವ್ ಅಂತ ಮಾತು ಆಡಲ್ಲ. ಬಿಕಾಸ್ ದೇ ನೋ ನಾವು ಡಯಟಿಷಿಯನ್ಸ್ ತಾನೆ, ಯಾಕೆ ಇವ್ರ ಹತ್ರ ಅದೆಲ್ಲ ಹೇಳ್ಬೇಕು ಅಂತ ಅದರೂ ಇರುತ್ತೆ. ಒಬ್ಬೊಬ್ರಿಗೆ ಹ್ಯಾಬಿಟ್ಸ್ ಮಾತ್ರ ಗೊತ್ತಿರುತ್ತೆ, ಅದು ಯಾಕೆ ಅಂತ ಗೊತ್ತಾಗಲ್ಲ. ಸೊ ಒಬ್ಬೊಬ್ರು ತುಂಬಾ ಹ್ಯಾಬಿಟ್ಸ್ ಲೈಕ್ ಇಮೋಷನಲ್ ಈಟಿಂಗ್ ಹ್ಯಾಬಿಟ್ಸ್ ಹೆಂಗಿರುತ್ತೆ ಅಂದ್ರೆ, ಅವರು ಸಡನ್ ಆಗಿ ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತೆ. ಓಕೆ, ಇಟ್ ಇಸ್ ನಾಟ್ ಹಂಗರ್ ಇಲ್ಲ, ಆದ್ರೆ ನನ್ಗಿವಾಗ ಐಸ್ ಕ್ರೀಮ್ ಬೇಕೇ ಬೇಕು, ನನ್ಗೀಗ ಅಲ್ಲಿಂದ ಆ ಐಸ್ ಕ್ರೀಮ್ ಆ ಸ್ಪೆಸಿಫಿಕ್ ಫ್ಲೇವರ್ ನನ್ಗೆ ಇವಾಗ ತಿನ್ಬೇಕು, ಆರ್ ಇಲ್ಲಿಂದ ಪಿಜ್ಜಾ ಆರ್ಡರ್ ಮಾಡೋಣ, ಇಲ್ಲಾಂದ್ರೆ ಅದೊಂದು. ಸೊ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕ್ರೇವಿಂಗ್ ವೆನ್ ಯು ಆರ್ ಇಮೋಷ್ನಲಿ ಸಮಥಿಂಗ್, ನಿಮಗೆ ಗೊತ್ತಿಲ್ಲ ಅದೇನು ಅಂತ. ಜನರಲಿ ಏನು ಹೇಳ್ತಾರೆ ಅಂದ್ರೆ, ಐದರ್ ಯು ಆರ್ ವೆರಿ ಫಿಯರ್ ಇಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಇಮೋಷನಲ್ ಈಟಿಂಗ್. ಏನೋ ಒಂದು ಭಯ ನಿಮಗೆ, ಅದು ನಿಮಗೆ ಗೊತ್ತಿಲ್ಲ ಏನು ಅಂತ, ಯು ಆರ್ ಆಲ್ಸೋ ನಾಟ್ ಅವೇರ್. ಸಮ್ ಫಿಯರ್, ಮೇ ಬಿ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಪ್ರೋಗ್ರಾಮ್ ಇವಾಗ ಕರೆಕ್ಟಾಗಿ ಹೋಗುತ್ತಾ, ನಾನು ಮಾಡಿರೋ ಅದೊಂದು ಇಟ್ಸ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದಿದೆ. ಸೊ ಅದು ಒಂಥರ ನಮಗೆ ಒಂದು ಕಂಫರ್ಟ್ಗೆ ವಿ ಮೇ ಹ್ಯಾವ್ ಫುಡ್ ವಿಚ್ ವಿಲ್ ಮೇಕ್ ಯು ಫೀಲ್ ಗುಡ್. ಸಮ್ಟೈಮ್ಸ್ ಇಟ್ ಇಸ್ ಆಲ್ಸೋ ಅಗ್ರೆಷನ್ ಇದೆ ಒಳಗಡೆ, ಕೋಪ ಇದೆ, ಅದನ್ನ ಯಾರ ಮೇಲೆ ತೋರಿಸ್ಕೊಳ್ಳೋದು ಅಂತ ಗೊತ್ತಾಗಲ್ಲ. ನಾವು ಫುಡ್ ಬೇಕು. ಜನರಲಿ ಇದೊಂದು ಅನಾಲಿಸಿಸ್ ಇದೆ, ಒಂದು ಬುಕ್ ಇದೆ ಆಕ್ಚುಲಿ, ಕಾನ್ಸ್ಟೆಂಟ್ ಕ್ರೇವಿಂಗ್ ಅಂತ. ಈ ಥರ ಸಮ್ ಬುಕ್ಸ್ ಆರ್ ದೇರ್ ವೇರ್ ದೇ ಹವ್ ಸ್ಟಡಿಡ್ ಪೀಪಲ್ ಯಾವ್ಯಾವ ಇಮೋಷನ್ಸ್ ಅಲ್ಲಿ ಯಾವ್ಯಾವ ಫುಡ್ಸ್ ತಗೊಳ್ತಾರೆ ಅಂತ. ಸೊ ಅಗೇನ್ ಇಟ್ ಇಸ್ ಲೈಕ್ ಮೇ ಬಿ 60-70% ಟ್ರೂ. ಇಟ್ ಕೆನಾಟ್ ಜನರಲೈಸ್ ಮಾಡೋಕ್ಕಾಗಲ್ಲ. ಬಟ್ ಅದರಲ್ಲಿ ತುಂಬಾ ಇದಾಗಿ ಕೊಟ್ಟಿರ್ತಾರೆ. ಈ ಚಿಪ್ಸ್, ಫ್ರೆಂಚ್ ಫ್ರೈಸ್, ಈ ಕ್ರಂಚಿ ಫುಡ್ಸ್ ಬೇಕಿನವ್ರಿಗೆ ತುಂಬಾ ಅಗ್ರೆಷನ್ ಇದೆ ಅಂತ. ದೇ ಲೈಕ್ ದಟ್. ಅವ್ರಿಗೆ ಅದೊಂದು ಸಿಗ್ತಾ ಇದೆ, ಒಂದು ಔಟ್ಲೆಟ್, ಆ ಥರ ಒಂದಿದು. ಆಮೇಲೆ ಇನ್ಸೆಕ್ಯೂರಿಟಿ, ದೇರ್ ಇಸ್ ಇನ್ಸೆಕ್ಯೂರಿಟಿ, ಸೆಲ್ಫ್ ಬ್ಲೇಮ್, ಸೆಲ್ಫ್ ಪಿಟಿ, ಈ ಥರ ಎಲ್ಲ ಒಂದು ಕ್ಯಾಟಗರಿ ಇದೆ. ಸೊ ಡಿಫ್ರೆಂಟ್ ಇಮೋಷನ್ಸ್ಗೆ ವಾಟ್ ಆಲ್ ಕೈಂಡ್ಸ್ ಆಫ್ ಫುಡ್. ಯಾಕೆ ನಾವು ಫುಡ್ ಹತ್ರ ಹೋಗ್ತಿದ್ದೀವಿ ಅಂದರೆ, ಇಟ್ ಇಸ್ ಈಸಿ ಆಕ್ಸೆಸ್. ನನಗೆ ಆ ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕಿಂತ ನಾನು ಒಂದು ಐಸ್ ಕ್ರೀಮ್ ತಿಂದ್ಬಿಟ್ರೆ ಓಕೆ, ಐ ಫೀಲ್ ಬೆಟರ್ ಅಲ್ವಾ. ಸೊ ವಿ ಆರ್ ಡೂಯಿಂಗ್ ಅ ಬ್ಯಾಂಡೇಡ್ ಅಪ್ರೋಚ್. ಈ ಪ್ರಾಬ್ಲಮ್ಗೆ ನನಗೆ ಸೊಲ್ಯೂಷನ್ ಇಲ್ಲ. ಲೈಕ್ ಮೇ ಬಿ ಇಟ್ ಕ್ಯಾನ್ ಬಿ ರಿಲೇಷನ್ಶಿಪ್ ಇಶ್ಯೂಸು ಇರ್ಬೋದು, ಆದರೆ ಮನೇಲಿ ಮಾತಾಡೋಕ್ಕಾಗಲ್ಲ. ವಾಟ್ ಇಸ್ ದ ಈಸಿ ಫಿಕ್ಸ್? ಒಂದು ಪ್ಲೇಟ್ ಪಾನಿಪುರಿ ತಿನ್ನೋಣ, ಐ ಫೀಲ್ ಗುಡ್. ಏನೋ ಮನೇಲಿ ಏನೋ ಪ್ರಾಬ್ಲಮ್ ಇದೆ, ಪರವಾಗಿಲ್ಲ. ಹಾರ್ಮೋನಲ್ ಇದಕ್ಕೂ ಕೂಡ ಒಂದು ರೀತಿಲಿ ಸಂಬಂಧ ಇರುತ್ತೆ. ದಟ್ ಆಲ್ಸೋ ಇಸ್ ದೇರ್. ಹಾರ್ಮೋನಲ್ ಇಶ್ಯೂಸು ಇರುತ್ತೆ, ಅದರಿಂದಾನು ಇಮೋಷನಲ್ ಅಪ್ಸ್ ಅಂಡ್ ಡೌನ್ಸ್ ಇರ್ಬೋದು. ಸೊ ಅದರಿಂದ ಕ್ರೇವಿಂಗ್ಸ್ ಇರ್ಬೋದು. ಈ ತರ ಅದನ್ನು ಇದೆ. ಸೈಂಟಿಫಿಕಲಿ ಆಲ್ಸೋ ಕ್ರೇವಿಂಗ್ ಒಂದೊಂದ್ಸತಿ ನ್ಯೂಟ್ರಿಷನಲ್ ಇಂಬ್ಯಾಲೆನ್ಸ್ ಇದ್ದಾಗ್ಲೂ ಇರುತ್ತೆ. ಬಟ್ ಈ ಇಮೋಷನಲ್ ಇಶ್ಯೂಸ್ ಯಾಕೆ ತಗೊಳ್ಬೇಕು? ಯಾಕಂದ್ರೆ ತುಂಬಾ ಜನ ನಾವು ವರ್ಕ್ ಮಾಡ್ತಾ ಆಮೇಲೆ ದಿಲ್ ಸ್ಟಾರ್ಟ್ ಓಪನಿಂಗ್ ಅಪ್. ನನಗೆ ವರ್ಕ್ ಸ್ಟ್ರೆಸ್ ಇದೆ, ವರ್ಕ್ ಪ್ರೆಷರ್ ಇದೆ, ನನಗೆ ಐ ಆಮ್ ನಾಟ್ ಹ್ಯಾಪಿ ಇನ್ ಮೈ ವರ್ಕ್ ಪ್ಲೇಸ್ ಅಂತಾರೆ. ಇಲ್ಲಾಂದ್ರೆ ದೇ ವಿಲ್ ಸೇ ಐ ಆಮ್ ನಾಟ್ ವೆರಿ ಅನ್ಹ್ಯಾಪಿ ವಿತ್ ಮೈ ಚಿಲ್ಡ್ರನ್. ಸ್ಲೋಲಿ ದೇ ವಿಲ್ ಸ್ಟಾರ್ಟ್ ಟೆಲ್ಲಿಂಗ್ ಸರ್ಟನ್ ಡೀಪ್ ಥಿಂಗ್ಸ್. ಅವಾಗ ನಾವೇನು ಹೇಳ್ತೀವಿ ಅಂದರೆ, ನೀವು ಈ ಥರ ಇಮೋಷನಲ್ ಈಟಿಂಗ್, ಈ ಹ್ಯಾಬಿಟ್ಸ್ ಎಲ್ಲ ಮಾಡು. ಯಾಕೆಂದರೆ ದಿಸ್ ಇಸ್ ಮೇಕಿಂಗ್ ದೆಮ್ ಪುಟ್ ಆನ್ ವೆಯ್ಟ್. ಇಟ್ ಇಸ್ ಅಫೆಕ್ಟಿಂಗ್ ದ ಬ್ಲಡ್ ಪ್ಯಾರಾಮೀಟರ್ಸ್. ಅದು ಯಾಕೆ ಅಂತ ನೋಡಿದಾಗ, ಐದರ್ ದೇ ವಿಲ್ ಬಿ ಈಟಿಂಗ್ ಅ ಲಾಟ್ ಥ್ರೂ ದ ಡೇ. ಫುಲ್ ಡೇ ಬಂದು ಬಿಂಜ್ ಈಟಿಂಗ್ ಅಂತೀವಿ ನಾವು ಇದನ್ನ. ಸೊ ದೇ ವಿಲ್ ಸಮಥಿಂಗ್ ಅದು ಅದರ ತಿಂತಾನೇ ಇರಬೇಕು. ಅದೊಂಥರ ಡಿಸಾರ್ಡರ್ ಅಂತೀವಿ. ನಾಟ್ ಈಟಿಂಗ್ ಇಸ್ ಆಲ್ಸೋ ಅ ಡಿಸಾರ್ಡರ್. ಸೋ ಮೆನಿ ಈಟಿಂಗ್ ಡಿಸಾರ್ಡರ್ಸ್ ತಿನ್ಬಿಟ್ಟು ಆಮೇಲೆ ಅದು ವಾಮಿಟ್ ಮಾಡಿಬಿಡ್ತಾರೆ. they'll eat for the joy of eating. They'll eat immediately, they'll go, they'll purposely they'll purge, they'll vomit. ಯಾಕಂದ್ರೆ ವೆಯ್ಟ್ ಆಗಬಾರ್ದು, ಅದೊಂಥರ ಭಯ. ಒಬ್ಬೊಬ್ರು ತಿನ್ನೋದೇ ಇಲ್ಲ, ತಿನ್ನಕ್ಕೆ ಭಯ. ಸೊ ದಟ್ ಈಸ್ ಅನ್ ಈಟಿಂಗ್ ಡಿಸಾರ್ಡರ್ ಬೈ ಇಟ್ ಸೆಲ್ಫ್. ಜಂಕ್ ಈಟಿಂಗ್, ಟೂ ಮಚ್ ಆಫ್ ಜಂಕ್ ಈಟಿಂಗ್ ಇಸ್ ಆಲ್ಸೋ ಅನ್ ಈಟಿಂಗ್ ಡಿಸಾರ್ಡರ್. ಇವಾಗ ಈಟಿಂಗ್ ಡಿಸಾರ್ಡರ್ಸ್ ಆಲ್ಸೋ ಹ್ಯಾವ್ ಬಿಕಮ್ ಸೋ ಮಚ್ that it is a connection with the emotional aspect. Eating disorder specialist ಗಳು ಇದ್ದಾರೆ. ಅದನ್ನು ಇವಾಗ that's what we do some work with eating disorders, but you need to have a specialization. ಅದು more psychiatry ಅಲ್ಲಿ ಬರುತ್ತೆ. So psychiatry and we work together. ಇಬ್ರು ಸೇರ್ಕೊಂಡು ಕೆಲಸ ಮಾಡ್ತಾರೆ. So therapists will suggest them to us. ಅವರು ಒಂದ್ ಕಡೆ ಕೌನ್ಸಿಲಿಂಗ್ ಮಾಡ್ತಿರ್ತಾರೆ, ನಾವು ಒಂದ್ ಕಡೆ ಕೌನ್ಸಿಲಿಂಗ್ ಮಾಡ್ಕೊಂಡು we have to our understanding
ಕನೆಕ್ಟಿಂಗ್ ಟು ದಿಸ್ Yes. ಆಲ್ಸೋ ಮ್ಯಾಟರ್ಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲವೇ ಈ ಇಶ್ಯೂಸ್ ಬಂದು ವೆಯ್ಟ್ ಲಾಸ್ ಅನ್ನೋದು ಒಂದು ಪೀಪಲ್ ಥಿಂಕ್ ಡಯಟ್ ಅಂದ್ರೆ ವೆಯ್ಟ್ ಅಷ್ಟೇ. ಇದ್ರ ಮೇಲೆ ದಟ್ಸ್ ವಾಟ್ ಗಟ್ ಇಶ್ಯೂಸ್ ಇರೋರಿಗೆಲ್ಲ ತುಂಬಾ ಇಮೋಷನಲ್ ಇಶ್ಯೂಸ್ ಇರುತ್ತೆ ಬಿಕಾಸ್ ಆಫ್ ದ ಗಟ್ ಬ್ರೈನ್ ಕನೆಕ್ಷನ್ ಹೇಳ್ತೀವಿ ಅಲ್ವಾ. ಸೊ ಗಟ್ ಇಸ್ ಯೋರ್ ಸೆಕೆಂಡ್ ಬ್ರೈನ್ ಅಂತೀವಿ. ಸೊ ನಾವು ಏನಾದ್ರೂ ಒಂದು ನಮಗೆ ಮನೇಲಿ ಯಾರೋ ಗೆಸ್ಟ್ ಬರ್ತಿದ್ದಾರೆ, ನಾನು ಇವತ್ತು ಪ್ರೆಸೆಂಟೇಷನ್ ಕೊಡಬೇಕು, ಇವತ್ತು ಮಾಡಬೇಕು ಅಂದ್ರೆ ನಮ್ಗೆ ಹೊಟ್ಟೆ ಗಡ್ಗಡ. ವೈ ಆ ಕನೆಕ್ಷನ್ ಸೇಮ್ ವೈ ಅದರ್ ವೇ ರೌಂಡ್ ಆಲ್ಸೋ. ಹೊಟ್ಟೆ ಅಪ್ಸೆಟ್ ಇದ್ದಾಗ ಯು ಕಾಂಟ್ ಥಿಂಕ್. ಕಾನ್ಸ್ಟಿಪೇಷನ್ ಇದ್ದಾಗ ನಿಮ್ಗೆ ಹೊಟ್ಟೆ ಒಂಥರ ಬ್ಲೋಟಿಂಗ್ ಇದ್ರೆ ಯು ಕೆನಾಟ್. ತಲೆನೋವು ಬರುತ್ತೆ. ಎರಡು ಇಟ್ಸ್ ಅ ಪಾತ್ವೇ. ಸೊ ಇಟ್ ಇಸ್ ಅ ಕನೆಕ್ಷನ್, ಸ್ಟ್ರೈಟ್ ಕನೆಕ್ಷನ್. ಸೊ ಇವಾಗ ಇದ್ರ ಬಗ್ಗೆನೂ ತುಂಬಾ ಸ್ಟಡೀಸ್ ಮಾಡ್ತಿರ್ತಾರೆ, ಗಟ್ ಬ್ರೈನ್ ಕನೆಕ್ಷನ್ ಅಂತ. ಸೊ ವೆನ್ ಯು ಆರ್ ಕರೆಕ್ಟಿಂಗ್ ಯುವರ್ ಡೈಜೆಸ್ಟಿವ್ ಹೊಟ್ಟೆ ಇಶ್ಯೂಸ್ ಕರೆಕ್ಟ್ ಮಾಡಿದಾಗ ಮೆಡಿಟೇಷನ್, ಪ್ರೇಯಿಂಗ್, ಆಲ್ ದಟ್ ಇಸ್ ಒನ್ ಆಫ್ ದ ಟ್ರೀಟ್ಮೆಂಟ್ ಪ್ಲಾನ್. ಬಿಕಾಸ್ ಯು ಹ್ಯಾವ್ ಟು ಕಾಮ್ ಡೌನ್, ಯು ಹ್ಯಾವ್ ಟು ಬ್ರೆತ್ ವರ್ಕ್, ಇದೆಲ್ಲ ಹೇಳ್ತಿರ್ತೀವಿ. ಸೊ ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ಯೋಗ, ಮೈಂಡ್ಫುಲ್ನೆಸ್. ಗಟ್ ಇಶ್ಯೂಸ್ಗೆ ಅದು ಹೆಲ್ಪ್ ಆಗುತ್ತೆ ಬಿಕಾಸ್ ಡೈಜೆಸ್ಟಿವ್ ಇಶ್ಯೂಸ್ಗೆ ಪೀಪಲ್ ಹ್ಯಾವ್ ಲಾಟ್ ಆಫ್ ಆಂಗ್ಸೈಟಿ. ಡೈಜೆಸ್ಟಿವ್ ಇಶ್ಯೂಸ್ ಇದ್ದವರೆಲ್ಲ ಆಂಕ್ಷಿಯಸ್ ಆಗಿರ್ತಾರೆ ನಮ್ಗೆ ಬಂದಾಗ. ಸೊ ಅವ್ರಿಗೂ ಮತ್ತೆ ವಿ ಹ್ಯಾವ್ ಟು. ಸೊ ಇದೊಂಥರ ಹೋಲಿಸ್ಟಿಕ್. ಎವ್ರಿ ಇಶ್ಯೂ ಬಿಯಾಂಡ್ ವೆಯ್ಟ್ ಲಾಸ್ ಬಂದಾಗ ಐದರ್ ವಿ ವರ್ಕ್ ವಿತ್ ಸೈಕಾಟ್ರಿಸ್ಟ್, ಥೆರಪಿಸ್ಟ್, ಆರ್ ವಿ ವರ್ಕ್ ವಿತ್ ಡಾಕ್ಟರ್ಸ್. ಇವಾಗ ಡಯಾಬಿಟಿಸ್ ಬಂದಾಗ ಅವ್ರ ಮೆಡಿಕೇಶನ್ ಡಾಕ್ಟರ್ಸ್ಗೂ ನಾವು ಎಲ್ಲ ಒಂದು ಟೀಮ್. ಸೊ ವಿ ರೆಡ್ಯೂಸ್ ಶುಗರ್ ಲೆವೆಲ್ಸ್ ಕಡಿಮೆ ಆಗುತ್ತಾ, ಅವಾಗ ಡಾಕ್ಟರ್ ಮೆಡಿಕೇಶನ್ ಕಡಿಮೆ ಮಾಡಬೇಕು. ಸೊ ವಿ ವರ್ಕ್ ಆಸ್ ಎ ಟೀಮ್. ಇದೇ ಥರ ಈ ಸ್ಪೋರ್ಟ್ಸ್ ನ್ಯೂಟ್ರಿಷನ್, ಇವಾಗ ನಾನು ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಮಾಡಲ್ಲ. ಸೊ ವಿ ರೆಫರ್ ಟು ಪೀಪಲ್ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಆ ಥರ ಬಂದಾಗ. ಇವಾಗ ಆನ್ಕಾಲಜಿಸ್ ಬಂದರೆ ಅವ್ರ ಥೆರಪಿ, ಕೀಮೋ ಏನಾಗ್ತಿದೆ, ಮನೇಲಿ ಏನು ಮಾಡಬೇಕು, ಹಾಸ್ಪಿಟಲಲ್ಲಿ ಏನು ಡಯಟ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ವರ್ಕ್ ಆಸ್ ಎ ಟೀಮ್. ಇಮೋಷನಲ್ ಇವಾಗ ಇದು ಮಾಡ್ತೇವೆ. ಗಟ್ ಸ್ಪೆಷಲೈಸೇಷನ್ ಬಂದಾಗ ವಿ ಹ್ಯಾವ್ ಟು ವರ್ಕ್ ವಿತ್ ಇವನ್ ಟ್ರೈನರ್ಸ್, ದೇ ಕೋಚಸ್, ದೇ ಥೆರಪಿಸ್ಟ್. ಈ ಥರ ಇದು ಮಾಡಿ ಅದು ಅಗೇನ್ ಇಟ್ ಆಲ್ ಕಮ್ಸ್ ಡೌನ್ ಟು ಲೈಫ್ ಸ್ಟೈಲ್. ಸ್ಟ್ರೆಸ್ ತಗೋಬೇಡಿ, ಯೋಗ ಮಾಡಿ, ಬ್ರೀದಿಂಗ್ ಮಾಡಿ, ಪ್ರೇ ಮಾಡಿ, ಎವ್ರಿಥಿಂಗ್ ಇಟ್ ಕಮ್ಸ್ ಡೌನ್ ಟು ಆಲ್ ದೋಸ್ ಥಿಂಗ್ಸ್. Interconnected. It's all interconnected. It has to be a holistic approach. You cannot, ನೀವು ಒಂದು ಮಾತ್ರ ಮಾಡಿಬಿಟ್ಟು you cannot say you are getting healthy. It is a multiple angles. ಬರೀ ಡಯಟ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಲ್ಲ, ನಿದ್ದೆ ಮಾಡಲ್ಲ, ಸ್ಟ್ರೆಸ್ ತಗೊಳ್ತಿದ್ದೀರಾ ಅಂದರೆ ಇಟ್ ವೋಂಟ್ ವರ್ಕ್. ಆ್ಯಂಡ್ ಬರೀ ಮೆಡಿಟೇಷನ್ ಮಾಡಿಕೊಂಡು ಫುಡ್ ತಿನ್ನಲ್ಲ, ಜಂಕ್ ತಿಂದ್ಕೊಂಡೆಲ್ಲ ಮಾಡಿದ್ರೇನು ಇಟ್ ವೋಂಟ್ ವರ್ಕ್. ದೀಸ್ ಆಲ್ ಆರ್ ಲೈಕ್ interconnected. That is the beauty of human body. And plus you should not try to understand. Nandu enandre I see this also, maybe this is the last thing we can talk about. People try to understand, they try to judge their body so easily. Iವಾಗ ನಾನು ಒಂದು 200 grams vegetables ತಿಂದೆ ಅಂದ್ರೆ ಹೆಂಗ್ ನನಗೆ 100 grams increase ಆಯ್ತು? It is not a direct correlation. People think, like ಇವಾಗ ನಾನು 150 grams ತಾನೇ ತಿಂದೆ, ನಿನ್ನೆ ನಾನು 1.5 hours ವರ್ಕೌಟ್ ಮಾಡಿದ್ದೀನಿ, ಯಾಕೆ ಇವತ್ತು 200 grams ಕಡಿಮೆ ಜಾಸ್ತಿ ಆಯ್ತು? ಸಿ ಯುವರ್ ಬಾಡಿ ಇಸ್ ನಾಟ್ ಡೈರೆಕ್ಟ್ ಔಟ್ಪುಟ್ ಆಫ್ ವಾಟ್ ಯು ಡೂ. ನಮ್ಮ ಬಾಡಿ ಇನ್ನೂ ರಿಸರ್ಚ್ ನಡೀತಾ ಇದೆ, ಏನ್ ನಡೀತಾ ಇದೆ ಒಳಗಡೆ ನಮ್ಗೆ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಯು ಶುಡ್ ನಾಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ. ಯು ಶುಡ್ ನಾಟ್. ತುಂಬಾ ಜನ ಇದ್ರಲ್ಲೂ ದೇ ಆರ್ ಕನ್ಫ್ಯೂಸ್ಡ್. ಮತ್ತೆ ರಿಸರ್ಚ್ ನೋಡೋದು, ಅದು ನೋಡೋದು. ಡೋಂಟ್ ಅಂಡರ್ಸ್ಟ್ಯಾಂಡ್, ಜಸ್ಟ್ ಪ್ರೊವೈಡ್ ವಾಟ್ ಯುವರ್ ಬಾಡಿ ನೀಡ್ಸ್. ಆಕ್ಸಿಜನ್ ಬೇಕಾ? ಡೂ ಯೋರ್ ಬ್ರೀದಿಂಗ್, ಡೂ ಯೋರ್ ಗೋ ವಾಕ್ ಇನ್ ಓಪನ್ ಏರ್, ಗೆಟ್ ಸಮ್ ಏರ್. ಟುಡೇ ಬ್ರೀದಿಂಗ್ ವಿ ಹ್ಯಾವ್ ಟು ರಿಮೈಂಡ್ ಪೀಪಲ್, ರೈಟ್? ಸೊ ಬ್ರೀತ್ ಮಾಡಿದಾಗಲೇ ಯು ವಿಲ್ ಆಲ್ ಸ್ಟೆಬಿಲೈಸ್. ಅದೇ ಒಂದು ಇದು. You provide the water that is required. You provide the nutrients that is required. You provide the environment, sleep that is required. You provide. Allow the body to do its job. You cannot micromanage your body. Yakandre you cannot understand your body. Body is, it's different altogether. It's not a simple thing to understand. It's something beyond human comprehension. And even today, ashtu studies are going on to understand human bodies from so many centuries, and still we are not successful because it is beyond human comprehension. So adanna now understand madakke tumba alla, if you dive deep into it, no, you cannot do it. Now you can think show hesre tagadu bitra deep dive, but don't deep dive like to understand your human body. Deep dive into all these concepts, learn all that, do all that is required. ಜಾಸ್ತಿ ಕಾಂಪ್ಲಿಕೇಟ್ ಮಾಡಬೇಡಿ ಅಷ್ಟೇ. ಬಿಕಾಸ್ ಅವರು ಏನ್ ಮಾಡ್ತಿದ್ದಾರೆ, ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ಪ್ರೋಟೀನ್ ತಿಂದಿದ್ದೀನಿ, ಈ ಪ್ರೋಟೀನ್ ಹೋಗಿ ನನಗೆ ಮಸಲ್ಸ್ಗೆ, ನಾಳೆ ನನಗೆ ಬೈಸೆಪ್ಸ್ ಬರಬೇಕು ಅಂತ ಪೀಪಲ್ ಆರ್ ಥಿಂಕಿಂಗ್ ಲೈಕ್ ದಟ್. ಆದ್ರೆ ಆ ಪ್ರೋಟೀನ್ ಹ್ಯಾಸ್ ಸೋ ಮೆನಿ ಅದರ್ ರೋಲ್ಸ್. ಇವಾಗ ನಾಳೆ ನಿಮ್ಗೊಂದು ಇನ್ಫೆಕ್ಷನ್ ಬರ್ಬೋದು, ಅದು ಆ ಬಾಡಿಗೆ ಗೊತ್ತು. ಇಟ್ ಮೈಟ್ ಬಿ ಫೈಟಿಂಗ್ ದಟ್ ಇನ್ಫೆಕ್ಷನ್. ಬಾಡಿ ವಿಲ್ ನಾಟ್ ಸೇ ಓಕೆ ನಿನ್ ಮಸಲ್ಸ್ ಬೇಕು, ಸರಿ ನಾನು ಅದನ್ನ ಮಾಡ್ತೀನಿ ಅಂತ. ಇಟ್ ವಿಲ್ ನಾಟ್. ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಟೆಲಿಜೆನ್ಸ್. ಅದ್ರ ಒಳಗಡೆ ಏನ್ ನಡೀತಾ ಇದೆ ಅಂತ ಹೇಳ್ಕೊಂಡು ಬಾಡಿ ಹ್ಯಾಸ್ ಇಟ್ಸ್ ಓನ್ ಇಂಟೆಲಿಜೆನ್ಸ್. ಮತ್ತೆ ಎಷ್ಟೋ ಸತಿ ನಾನೆಲ್ಲ ಇದ್ರಲ್ಲಿ ನೋಡಿರೋದು ತುಂಬಾ ಇಂಟ್ರೀಗಿಂಗ್ ವಿಷಯ ಏನು ಅಂತಂದ್ರೆ, ಲಾರ್ಡ್ ಆಫ್
ಇಂಟರ್ನಲ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಕೊಂಡು ಅದು ಎಷ್ಟೋ ಸ್ಕೋಪಿಗಳಿಗೆ ಎಷ್ಟೋ ಇದಕ್ಕೆ ಸಿಗದೆ ಇರುವಂತದ್ದು ನಡೀತಾ ಇರುತ್ತೆ. ವಿ ವೋಂಟ್ ನೋ. ಅದು ಬಂದು ಇವಾಗ ಒಂದು 50 grams ಪ್ರೋಟೀನ್ ತಿಂತಾ ಇದೆಯಾ ಅಂದ್ರೆ ಆ ಪ್ರೋಟೀನ್ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಬಾಡಿ ಓನ್ಲಿ ನೋಸ್. ಬಾಡಿ. ನಾನು ಅದನ್ನ ಐ ಕ್ಯಾನ್ ನಾಟ್ ಸೇ ಗೋ ಟು ಮೈ ಬೈಸೆಪ್. ಅದು ಎಲ್ಲಿ ಬೇಕಾಗತ್ತೋ ದಟ್ ಬ್ರೈನ್ ವಿಲ್ ಫಂಕ್ಷನ್ ಅಂಡ್ ಇಟ್ ವಿಲ್ ಇನ್ಸ್ಟ್ರಕ್ಟ್. ದಟ್ ಇಸ್ ಅ ವೆರಿ, ಅದಕ್ಕೆ ಆ ಕೋಆರ್ಡಿನೇಷನ್ ಕರೆಕ್ಟ್ ಆಗಿರಕ್ಕೇನೆ ನಾವು ಬಂದು ವಿ ಹ್ಯಾವ್ ಟು ಡೂ ಆಲ್ ದ ರೈಟ್ ಥಿಂಗ್ಸ್. ಬ್ಯಾಲೆನ್ಸಿಂಗ್. You have to do all the right things so that the body can function at its best. Yeah. That is the whole idea. You want to nourish so that the body can flourish. Beautiful. That's what it is. You just want to allow the body to do its job. ಇವಾಗ ನಾನೇ ನಿಮಗೆಲ್ಲ ಎಲ್ರಿಗೂ ಒಂದೊಂದು ಟಾಸ್ಕ್ ಕೊಟ್ಬಿಟ್ಟು if I'm going on seeing what is happening, they won't function properly, right? In our own work environment, I'm saying. ಈಗ ಎಂಪ್ಲಾಯೀಸ್ ಎಲ್ರಿಗೂ ನಾವು ಕೊಟ್ಬಿಟ್ಟು ನಾವೇ ಬಂದು ಮಾಡ್ತಿದ್ದೀರಾ ಇದನ್ನ ಮಾಡಿ ಅದನ್ನ ಮಾಡಿದ್ರೆ who will work? Micromanagement doesn't work. The same thing with the body. You have to just provide where that nutrient will go and work. You cannot say I'll eat protein adu nan hair growth kodbeku anta. If your body needs that protein for something else very urgently, it will go there. It will not cater to your hair growth, skin growth. Correct. It's all like, body knows. So my only thing is I tell people, don't try to, go too much into your idu and try to understand, because it's beyond human comprehension. People are doing lab works, people are doing years of research, people are doing so many things. Still no answer, no. See, there are some people, some yogis, they're like, one guy is there in South, he doesn't even eat. He's living on sunlight. He's trying to prove sunlight is enough. Wow. And he's doing fine. ಅದು ಅವರ ಬಾಡಿಗೆ. So ನಾನು ಏನು ಹೇಳಿದ್ರು, mind that is a different level of science altogether. That's a different topic altogether, actually, alva. But what I'm trying to say is, it's beyond comprehension. Certain things you cannot understand. So don't complicate, just eat what you ate. Just complement with what it needs. Just give live. And relax. That's it. That's all you need to do. Wonderful. Thank you so much. Thank you. ಎಲ್ಲ ನಿಮ್ಮ ಅಂದ್ರೆ ಒಂದಿಷ್ಟು ವಿಷಯಗಳ ಬಗ್ಗೆ ನಾವು ಮಾತಾಡಿದ್ವಿ, ಆದ್ರೆ ಮೇ ಬಿ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಸ್ಪೆಸಿಫಿಕ್ ವಿಷಯಗಳ ಬಗ್ಗೆ ನಿಮ್ಗೂ ಕೂಡ ಪ್ರಶ್ನೆಗಳಿದ್ರೆ ನೀವು ಆ ಪ್ರಶ್ನೆಗಳನ್ನ ಕೇಳಿದ್ರೆ ಮತ್ತೆ ನೀವು ಬರ್ತೀರಾ ಅನ್ಕೊಂಡಿದೀನಿ. ಆ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನ ಕಂಡ್ಕೊಳ್ಳೋಣ. ಲೆಟ್ಸ್ ಡೈವ್ ಡೀಪ್, ಬಟ್ ನಾಟ್ ಇನ್ ಟು ಅವರ್ ಬಾಡಿ, ಬಟ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನನ್ನ ಜೊತೆ ಮಾತಾಡೋ ಮೂಲಕ, ನಾನು ಪ್ರಶ್ನೋತ್ತರ ಅಂತ ಹೇಳಲ್ಲ, ಮಾತಾಡೋ ಮೂಲಕ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನಾವು ಥ್ಯಾಂಕ್ಸ್ ಹೇಳ್ತಾ ನಿಮಗೆ ಒಂದು ಸ್ಪೆಷಲ್ ಹ್ಯಾಂಪರನ್ನು ಕೊಡ್ತಾ ಇದ್ದೀವಿ. ಸತ್ವಂ ಅಂತ ಹರ್ಬಲ್ ಪ್ರಾಡಕ್ಟ್ಸ್, ನಮ್ಮ ಹಾರ್ದಿಕ್ ಹರ್ಬಲ್ಸ್ನವ್ರದ್ದು. ಹರ್ಬಲ್ ವಾಟರ್, ಸೋಪ್, ಹಾಗೇನೆ ಬೇರೆ ಬೇರೆ ಹರ್ಬಲ್ ಎಕ್ಸ್ಟ್ರಾಕ್ಟ್, ನ್ಯಾಚುರಲ್. ಇಟ್ಸ್ ಆಲ್ವೇಸ್ ಗುಡ್. ಈ ತರ ಈ ಸಾಂಸ್ಕ್ರಿಟ್ ವರ್ಡ್ಸ್ ಎಲ್ಲ ಬಂದಾಗ ವಿ ಕನೆಕ್ಟ್ ಮಚ್ ಬೆಟರ್, ಅಂಡ್ ಅದೊಂಥರ ನ್ಯಾಚುರಲ್ ಅಂತ. ಇವಾಗ ನನ್ನ ಕಂಪನಿ ಹೆಸರು ಇಸ್ ಆಲ್ಸೋ ನ್ಯೂಟ್ರಿಷನ್ ತತ್ವ. ಯೂಸ್ ದ ವರ್ಡ್ ತತ್ವ, ಇಲ್ಲಿ ಸತ್ವಂ, ಇದೆಲ್ಲ ಬಂದು ಇಟ್ಸ್ ವಿ ಆರ್ ಸೇಯಿಂಗ್ ಬ್ಯಾಕ್ ಟು ರೂಟ್ಸ್. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಓನ್ ಒರಿಜಿನಲ್ ಪ್ರಿನ್ಸಿಪಲ್ಸ್ ಅಲ್ಲ. ಸೊ ಇಟ್ಸ್ ವೆರಿ ನೈಸ್ ಟು ಸಿ ಕಂಪನೀಸ್ ಈ ತರ ಎಲ್ಲ ಮಾಡೋದು. ಸೊ ಡೆಫಿನೆಟ್ಲಿ ಐ ಟ್ರೈ, ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ. ಐ ವಾಸ್ ವೆರಿ ಸ್ಕೆಪ್ಟಿಕಲ್, ಏನೇನೋ ಡಿಫ್ರೆಂಟ್ ಯು ಆರ್ ಡೈವಿಂಗ್ ಡೀಪ್ ಇನ್ ಟು ಸಚ್ ಫಿಲಾಸಫಿಕಲ್ ಟಾಪಿಕ್ಸ್ ಅಂಡ್ ಸಚ್ ಕಾಂಪ್ಲೆಕ್ಸ್ ಟಾಪಿಕ್ಸ್. ನ್ಯೂಟ್ರಿಷನಲ್ಲಿ ಏನು ಮಾತಾಡ್ತೀವಿ ಅಂತ ನನಗೊಂದು ಡೌಟ್ ಇತ್ತು, ಬಟ್ ಐ ಥರಲಿ ಎಂಜಾಯ್ಡ್. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ. ಸೊ ಇಷ್ಟು ಹೊತ್ತಿನ ಈ ಮಾತಿಗೆ ಇಲ್ಲೇ ವಿರಾಮ ಹೇಳೋ ಸಮಯ. ಆದರೆ ಮುಂದಿನ ಸಂಚಿಕೆಯಲ್ಲಿ ಲೆಟ್ಸ್ ಡೈವ್ ಡೀಪ್ ಇನ್ ಟು ಅನದರ್ ಟಾಪಿಕ್ ವಿತ್ ಅನದರ್ ಗೆಸ್ಟ್ ಅಂತ ಹೇಳ್ತಾ ಇವತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.